ಹಾಯ್ ಫ್ರೆಂಡ್ಸ್, ಇವತ್ತು ಚಿಕನ್ ಉಪ್ಪಿನಕಾಯಿ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ 2 ಕೆ ಜಿ ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಆ್ಯಕ್ಚುಲಿ ಇದನ್ನು ನೀರು ಡ್ರೈ ಆಗೋ ತನಕನೂ ಕೂಡ ಇದು ಮಾಡಬೇಕು. ನೋಡಿ, 2 ಸ್ಪೂನಷ್ಟು ಅರಿಶಿಣ ಹಾಕಿದ್ದೀನಿ, ಮತ್ತು 2 ಸ್ಪೂನಷ್ಟು ಉಪ್ಪು, ಇದು ನೀರೆಲ್ಲ ಕೂಡ ತುಂಬ ಚೆನ್ನಾಗಿ ಡ್ರೈ ಆಗಬೇಕು. ನಂತರ ಇದನ್ನು ಡೀಪ್ ಫ್ರೈ ಮಾಡೋದಿದೆ. ನೋಡಿ ಫ್ರೆಂಡ್ಸ್, ಇದು ನೀರು ಇಷ್ಟು ಬಿಟ್ಟಿದೆ, ಇದೆಲ್ಲ ಕೂಡ ಡ್ರೈ ಆಗಬೇಕು ಚೆನ್ನಾಗಿ. ಇದು ಡ್ರೈ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಎಣ್ಣೆಲಿ ಕರೆದಾಗ ತುಂಬ ದಿನ ಇಡ್ಬೋದು, ಮತ್ತು ಚಿಕನ್ ಸಾಫ್ಟ್ ಆಗುತ್ತೆ. ಡೈರೆಕ್ಟ್ ಇದನ್ನು ಎಣ್ಣೆಲೆ ಕರೆದ್ಬಿಟ್ಟು ಕೂಡ ಮಾಡ್ತಾರೆ ಕೆಲವರು, ಬಟ್ ಫಸ್ಟು ಡ್ರೈ ಮಾಡಿಕೊಂಡ್ರೆ ಅದು ತುಂಬ ಸಾಫ್ಟಾಗಿರುತ್ತೆ. ನೋಡಿ, ಚಿಕನಲ್ಲಿ ಇರತಕ್ಕಂಥ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ. ನೋಡಿ, ಇಷ್ಟು ಡ್ರೈ ಆಗಬೇಕು, ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು. ನೋಡಿ, ಇದು ಚಿಕನ್ ಉಪ್ಪಿನಕಾಯಿಗೆ ಏನೇನು ಮಸಾಲೆ ಬೇಕು ಅಂತ ಹೇಳ್ತಿದ್ದೀನಿ. ಧನಿಯಾ ಕಾಳು ಇದು 30 ಗ್ರಾಮ್ ಇದೆ. ಇದು ಸೋಂಪು 2 ಸ್ಪೂನು, ಮೆಂತ್ಯ 1 ಸ್ಪೂನು, ಮೆಣಸು 1.5 ಸ್ಪೂನು, ಚಕ್ಕೆ ಮತ್ತು ಲವಂಗ 2ರಿಂದ 15 ಗ್ರಾಮ್ ತೊಗೊಂಡಿದ್ದೀವಿ, ಸಾಸಿವೆ ಅರ್ಧ ಸ್ಪೂನು, ಜೀರಿಗೆ 1 ಸ್ಪೂನು, ಮತ್ತು ಶುಂಠಿ ಬೆಳ್ಳುಳ್ಳಿ ಇದು ಕೂಡ 150 ಗ್ರಾಮ್ ತೊಗೊಂಡಿದ್ದೀವಿ, 4 ನಿಂಬೆಹಣ್ಣು, ಮತ್ತು ಇದು 50 ಗ್ರಾಮು ಅಚ್ಚಕಾರದ ಪುಡಿ. ಚಕ್ಕೆ ಲವಂಗ ಹಾಕಿದ್ದೀನಿ, ಮೆಣಸು ಮತ್ತು ಮೆಂತ್ಯ, ಸಾಸಿವೆ, ಜೀರಿಗೆ, ಧನಿಯಾ ಕಾಳು, ತುಂಬ ಕಪ್ಪಾಗೇನು ಉರಿಬಾರ್ದು, 1-2 ನಿಮಿಷ ಸಾಕು. ಸಿಮ್ಮಲ್ಲೇ ಇಟ್ಕೊಂಡು 1-2 ನಿಮಿಷ ಬೆಚ್ಚಗೆ ಮಾಡಿದ್ರೆ ಸಾಕಾಗುತ್ತೆ. ಮೆಂತ್ಯ ಮಾತ್ರ ಸ್ವಲ್ಪ ಚೆನ್ನಾಗಿ ಉರಿಬೇಕಷ್ಟೆ. ನೋಡಿ, 100 ml ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಅಲ್ಲಿ ತಣ್ಣಗಾಗಿದೆ, ಇವಾಗ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಕಾದಿದೆ, ಈಗ ಚಿಕನ್ನ ನಾನಲ್ಲಿ ಡೀಪ್ ಫ್ರೈ ಮಾಡಿ ಇಟ್ಕೊತೀನಿ. ನೋಡಿ, ಮಸಾಲ ಪುಡಿ ಮಾಡಿದ್ದೀನಿ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ರುಬ್ಕೋಬೇಕು, ಸ್ವಲ್ಪ ಕೂಡ ನೀರು ಹಾಕಬಾರ್ದು ಇದಕ್ಕೆ. ಇಷ್ಟ ಆದರೆ ಸಾಕು, ನೀರು ಹಾಕೋದು ಬೇಡ. ನೋಡಿ, ಈ ರೀತಿ ಫ್ರೈ ಆಗಿದೆ. ಇವಾಗ ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಒಂದು 2 ನಿಮಿಷ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದಮೇಲೆ ಮಸಾಲೆ ಹಾಕಬೇಕು. ನೋಡಿ, ಮಸಾಲೆ ಪುಡಿ ಮಾಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ನಂತರ ಅಚ್ಚಕಾರದ ಪುಡಿ, ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು 5ರಿಂದ 6 ನಿಮಿಷ ಅದು ಬೇಯಬೇಕು, ಅವಾಗ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಉಪ್ಪು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಆಲ್ರೆಡಿ ಚಿಕನ್ ರೋಸ್ಟ್ ಮಾಡಬೇಕಾದ್ರೇ ಹಾಕಿದ್ವು, ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಮಸಾಲೆ ಎಲ್ಲ ಹಾಕಿದ್ಮೇಲೆ 5 ನಿಮಿಷ ನೀಟಾಗಿ ಅದನ್ನು ಫ್ರೈ ಮಾಡಿದ್ದೀವಿ. ಇಷ್ಟಾದರೆ ಸಾಕು, ಆಫ್ ಮಾಡಬೇಕು. ನಂತರ ಇದು ಕರೆಕ್ಟಾಗಿ 1 ಗಂಟೆ ಅಥವಾ 2 ಗಂಟೆ ತನಕ ಇಡಬೇಕು. ನಿಂಬೆಹಣ್ಣು ಈ ಟೈಮಲ್ಲಿ ನಿಂಬೆಹಣ್ಣು ಹಾಕಬಾರ್ದು, ತುಂಬ ಚೆನ್ನಾಗಿ ಅದು ತಣ್ಣಗಾಗಬೇಕು, ಒಂದು ಸ್ವಲ್ಪ ಕೂಡ ಬಿಸಿ ಇರಬಾರ್ದು. ತಣ್ಣಗಾದಮೇಲೆ ನಿಂಬೆಹಣ್ಣು ರಸನ ಹಾಕಿ ನಂತರ ಯೂಸ್ ಮಾಡಬೇಕು. ನೋಡಿ, ಇದು ಕಂಪ್ಲೀಟ್ ತಣ್ಣಗಾಗಿದೆ. ನಾವು ಆ್ಯಕ್ಚುಲಿ 2 ಅವರ್ ಬಿಟ್ಟಿದ್ದು. ಈಗ ಇದಕ್ಕೆ ನಿಂಬೆಹಣ್ಣು ಹಾಕೋಣ. ಇದು 4 ನಿಂಬೆಹಣ್ಣಿನ ಜ್ಯೂಸ್ ತೆಗೆದಿದ್ದೀವಿ, ಬೀಜ ಎಲ್ಲ ತೆಗೆದಿದ್ದೀವಿ, ಹಾಕೋಣ. ಆ್ಯಕ್ಚುಲಿ ಇದನ್ನು ಇವತ್ತೇ ತಿನ್ನೋದಕ್ಕಿಂತ ಒಂದಿನ ಬಿಟ್ಟು ತಿಂದರೆ ತುಂಬ ರುಚಿಯಾಗಿರುತ್ತೆ. ಆ ಹುಳಿ ಅಂಶ ಎಲ್ಲ ನೀಟಾಗಿ ಹಿಡಿಯುತ್ತೆ ಚಿಕನ್ಗೆ. ಸೊ ಬಿಸಿಲು ತಿನ್ನೋದಕ್ಕಿಂತ ನೀವು ಒಂದಿನ ಬಿಟ್ಟು ತಿನ್ನಿ, ತುಂಬ ಇಷ್ಟ ಆಗುತ್ತೆ.
ರುಚಿಕರವಾದ ಚಿಕನ್ ಉಪ್ಪಿನಕಾಯಿ ರೆಡಿಯಾಗಿದೆ. ಬಿಸಿ ಅನ್ನದ ಜೊತೆ ಚಿಕನ್ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡಿ.